ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ಯೋಗಿ ಲಾಗ್ಸ್ ಕನ್ನಡ ವಿತ್ ಲಾಟ್ಸ್ ಆಫ್ ಲವ್ ಓನ್ಲಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಈ ಲಾಗ್ ನಮ್ಮ ಸ್ಮಾಲ್ ಔಟಿಂಗ್ ಲಾಗ್ ಆಗಿರುತ್ತೆ. ತುಂಬಾ ಮಳೆ ಬಂದು ಸ್ವಲ್ಪ ಕಮ್ಮಿ ಆಗ್ತಾಯಿತ್ತು. ಆಗ್ತಾನೆ ಯೋಗು ಹೊರಗಡೆ ಹೋಗೋಣ ಅಂತ ಅಂದ. ಸೊ ನಾವು ಸಂಜೆಯಿಂದನೇ ಮಾಲ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾನು ಹೀಗೆ ಸಿಂಪಲ್ ಆಗಿ ರೆಡಿ ಆದೆ. ನಾನು ಹೊರಗಡೆ ಎಲ್ಲೇ ಹೋದ್ರು ಊಟ ಅಥವಾ ಈ ಥರ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಏನಕ್ಕೆ ಹೋದ್ರು ಫ್ರೆಂಡ್ಸ್, ನಾನು ಒಂದು ಜಸ್ಟ್ ಜೀನ್ಸ್ ಹಾಕೋತೀನಿ, ಕ್ರಾಪ್ ಟಾಪ್ ಶರ್ಟ್ ಅಥವಾ ಟೀ ಶರ್ಟ್, ಒಂದು ಲಿಪ್ ಬಾಮ್, ಡೇ ಕ್ರೀಮ್ ಯೂಸ್ ಮಾಡಿ ಒಂದು ಪೊಲಿಟ್ಯಾನ್ ಅಥವಾ ನಾಟ್ ಹಾಕೋತೀನಿ. ಇಷ್ಟೇ ನನ್ನ ಲುಕ್. ಹಾಗೆ ಒಂದು ವಿಡಿಯೋ ಮಾಡ್ಕೋತಾ ಇದ್ದೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಸ್ನ್ಯಾಪಲ್ಲಿ. ಆ್ಯಕ್ಚುಲಿ ಸ್ನ್ಯಾಪ್ ಇಸ್ ಬೆಸ್ಟ್. ವಿತೌಟ್ ಮೇಕಪ್ ಲುಕ್ ಕೊಡೋದಕ್ಕೆ ಸ್ನ್ಯಾಪ್ ಇಸ್ ಬೆಸ್ಟ್. ಯೋಗನು ಜಾಯ್ನ್ ಆದ. ಅವ್ನು ನೋಡ್ಕೋತಾ ಇದ್ದಾನೆ ನಾನೇನು ಇಷ್ಟು ಬ್ಲ್ಯಾಕ್ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಇನ್ನೊಂದು ಎಕ್ಸ್ಟ್ರಾ ಲೈಟ್ ಹಾಕ್ತೆ ಅವನು ಸ್ವಲ್ಪ ಸಮಾಧಾನ ಆಗಲಿ ಅಂತ. ಇವತ್ತು ಅವ್ನು ಆ್ಯಕ್ಚುಲಿ ಟಯರ್ಡ್ ಆಗಿಬಿಟ್ಟಿದ್ದಾನೆ. ಸೊ ಆಲ್ರೆಡಿ ನಿದ್ದೆ ಬರ್ತಾ ಇದ್ದೆ. ನಾನು ಹಂಗೂ ಬೇಡ ಬಿಡು ನಾಳೆ ಹೋಗೋಣ ಅಂತ ಅಂದೆ. ಇಲ್ಲ ಹೋಗೋಣ ಬಿಡು ಅಂತ ಅಂದ್ಬಿಟ್ಟು ಅಂದ. ಸೊ ನಾವು ಹೊರಟ್ವಿ. ಹೀಗೆ ಯೋಗು ಮಳೆ ಜಾಸ್ತಿ ಆಗ್ತಿದೆ ಅಂತಂದ. ಅವನು 20 ಸೆಕೆಂಡ್ ವೆಯ್ಟ್ ಮಾಡಿ ಇಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಗಾಡಿ ತೆಗ್ದ. ನನಗೆ ಮಳೆಯಲ್ಲಿ ಹೊರಗಡೆ ಹೋಗೋದು ಅಂತಂದರೆ ತುಂಬಾ ಇಷ್ಟ. ಹಾಗೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬಂದ್ರೂ ನನಗೆ ತುಂಬಾ ಖುಷಿ ಆಗುತ್ತೆ. ನಾವು ಊಟಕ್ಕೆ ಹೋಗಬೇಕು ಅಥವಾ ಇನ್ನೇನಾದರೂ ತಿನ್ನೋಕ್ಕೆ ಹೋಗಬೇಕು ಅಂತ ಅಲ್ಲ. ನಾವು ಕಾಮನ್ ಆಗಿ ಹೊರಗಡೆ ಹೋಗೋದೆ ನೈಟು 11-12 ಆ ಥರ ಟೈಮಿಂಗ್ ಮೇಲೇ. ಯಾಕಂದರೆ ಏನೇ ಪಾರ್ಟಿ ಸ್ಪೆಷಲ್ ಡೇಸ್ ಇದ್ರೂ ನಮಗೆ ಆವಾಗಲೇ ತುಂಬ ಇಷ್ಟ ಆಗೋದು. ನಾವು ಇರೋ ಏರಿಯಾ ಎಷ್ಟೇ ಹೊತ್ತಾದ್ರೂ ತುಂಬಾ ಸೇಫ್ಟಿ ಇದೆ ಫ್ರೆಂಡ್ಸ್. ಅದು ನಮಗೆ ಬೆನಿಫಿಟ್. ಆ್ಯಕ್ಚುಲಿ ಇಲ್ಲಿ ನನಗೊಂದು ಟ್ವಿಸ್ಟ್ ಇತ್ತು. ನಾನು ಅಂದ್ಕೊಂಡಿದ್ದು ಮಾಲ್ಗೆ ಹೋಗ್ತಾ ಇದ್ದೀವಿ ಅಂತ. ಆದರೆ ಯೋಗು ಕರ್ಕೊಂಡೋಗಿದ್ದು ನಮ್ಮ ಫೇವ್ರೆಟ್ ಸ್ಪಾಟ್ ಸ್ಟ್ರೀಟ್ ಫುಡ್ಗೆ. ನಮ್ಮ ಮನೆಗೆ ನಿಯರ್ ಇರೋದು ಬ್ರೂಕ್ ಫೀಲ್ಡ್ ಮಾಲ್. ಅದು ಆ್ಯಕ್ಚುಲಿ 10 or 11 ಒಳಗಡೆ ಕ್ಲೋಸ್ ಆಗಿಬಿಡುತ್ತಂತೆ. ನಾವು ಆ್ಯಕ್ಚುಲಿ ಮನೆ ಬಿಟ್ಟಾಗಲೇ 10:30 ಏನೋ ಆಗೋಗ್ಬಿಟ್ಟಿತ್ತು. ಸೊ ಅಲ್ಲಿ ಆಗಲ್ಲ ಅಂತ ಇವನು ಪ್ಲ್ಯಾನ್ ಚೇಂಜ್ ಮಾಡಿ ಅಲ್ಲಿಗೆ ಹೋಗ್ತಿದ್ದಾನೆ. ಬಟ್ ನನಗೆ ಗೊತ್ತೇ ಆಗಲಿಲ್ಲ. ಈ ಪ್ಲೇಸ್ ಬಂದು AEC ಲೇಔಟ್ ಸನ್ಸಾರ್ ಸೆಂಟರ್ ಆಪೋಸಿಟ್ ಇದೆ. ಫುಲ್ ಅದರ ಆಪೋಸಿಟ್ ಫುಲ್ ಒಂದು ಸ್ಟ್ರೀಟ್ ಶಾಪ್ಸೇ ಇದೆ ಫ್ರೆಂಡ್ಸ್. ಇಲ್ಲಿ ಆಲ್ರೆಡಿ ನನ್ನ ಫೇವ್ರೆಟ್ ಚೀಸಿ ಪನ್ನೀರ್ ಮಸಾಲ ದೋಸೆ ರೆಡಿ ಆಗ್ತಾ ಇದೆ. ಯೋಗು ಆರ್ಡ್ರ್ ಮಾಡಿಬಿಟ್ಟು ಫುಲ್ ಡೀಪಾಗಿ ಅವ್ರು ದೋಸೆ ಮಾಡೋದನ್ನೇ ನೋಡ್ತಾ ನಿಂತಿದ್ದಾನೆ. ನಾನು ಯಾವಾಗೂ ರೇಗಿಸ್ತಾ ಇರ್ತೀನಿ ಯೋಗನ, ನೀನು ಹೀಗೆ ಒಂದು ಹೋಟೆಲ್ ಅಥವಾ ಸ್ಟ್ರೀಟ್ ಫುಡ್ ಶಾಪ್ ಇಟ್ಬಿಡು, ನನಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಈ ಮಳೆಯಲ್ಲಿ ಬಿಸಿ ಬಿಸಿ ವೆರೈಟಿ ದೋಸೆ ತುಂಬಾ ಚೆನ್ನಾಗಿತ್ತು. ಅವರು ಚೀಸ್ ಪನ್ನೀರ್ ತುಂಬಾ ಫಿಲ್ಲಿಂಗ್ ಮಾಡಿ ಕೊಟ್ಟಿದ್ದು. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಯಾವತ್ತೂ ಯೋಗನೇ ಫಸ್ಟ್ ಖಾಲಿ ಮಾಡೋದು, ನಾನು ಯಾವತ್ತಿದ್ರು ಲಾಸ್ಟೇ. ಅಲ್ಲಿ ತಿನ್ಕೊಂಡು ನಾವು ವಾಪಸ್ ಮನೆಗೆ ಹೊರಟ್ವಿ. ಯೋಗು ಅಪ್ಪ ನಾನಂತೂ ಹೋಗಿ ಮಲಗಿಬಿಡ್ಬೇಕು ಅಂತ ಏನೇನೋ ಹೇಳ್ತಾ ಇದ್ದ. ನಾನು ಅಲ್ಲಿ ಯಾವ ಅಂಗಡಿ ಇದೆ, ಯಾವ ಶಾಪ್ ಇದೆ, ಎಲ್ಲಿ ಏನು ತಿಂಡಿ ಇದೆ ಅಂತ ನೋಡ್ಕೊಂಡು ಬರ್ತಾಯಿದ್ದೆ. ಯೋಗುಗೆ ನಿದ್ದೆ ಅಂದರೆ ಫೇವ್ರೇಟ್. ನನಗೆ ಫುಡ್ ಅಂದರೆ ತುಂಬಾ ಫೇವ್ರೇಟ್. ಆಗಿ ಮಳೆ ಬರ್ತಾನೆ ಇತ್ತು. ನಾವು ಪ್ರೀತಿಸೋರ ಜೊತೆ ಈ ಥರ ಸಣ್ಣ ಪುಟ್ಟ ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ದೊಡ್ಡ ದೊಡ್ಡ ಗಿಫ್ಟು ಎಲ್ಲೋ ಹೋಗಬೇಕು ಅಂತಲೇ ಇಲ್ಲ, ಈ ಥರ ಸಣ್ಣ ಪುಟ್ಟ ವಿಷಯಗಳು ಕೂಡ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಯಾವತ್ತೂ ಅದನ್ನು ನೆನ್ಪಿಟ್ಕೊಳ್ಳಿ. ನಾವು ಮನೆ ಹತ್ರ ಬಂದ್ವಿ. ರೋಡ್ ಒಂಥರ ನೈಟ್ ಹೊತ್ತು ನೋಡೋಕ್ಕೆ ಚೆನ್ನಾಗಿದೆ ಬಾಬಾ. ಈಗ ನೋಡಿ ಫ್ರೆಂಡ್ಸ್, ನಾನು ಬಿಟ್ಬಿಟ್ಟು ಹಾಗೆ ಎದ್ಬಿಡ್ತಾನೆ. ನನ್ನ ಎದುರಿಸ್ಬೇಕು ಅಂತಲೇ ಕಾಯ್ತಾ ಇರ್ತಾನೆ, ಎಲ್ಲಿ ಚಾನ್ಸ್ ಸಿಗುತ್ತೆ ಅಂತ. ಫ್ರೆಂಡ್ಸ್, ಈಗಿತ್ತು ನನ್ನ ಪುಟಾಣಿ ಲಾಗ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ನೈಟ್. ಬಾಯ್.